ಧಾರವಾಡ ಎಂದ ತಕ್ಷಣ ನೆನಪಿಗೆ ಬರುವುದು ಕಾಲೇಜುಗಳು, ವಿದ್ಯಾಲಯಗಳು, ವಿಶ್ವವಿದ್ಯಾಲಯಗಳು ಹಾಗೂ ವಿಶ್ವ ಪ್ರಸಿದ್ಧ ಧಾರವಾಡ ಪೇಡ. ಹಾಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಧಾರವಾಡ ಹನುಮಂತನ ದೇವಸ್ಥಾನಗಳಿಗೂ ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿ ಧಾರವಾಡ ಜನರಿಗೆ ಆಂಜನೇಯ ಅಂದರೆ ಅಷ್ಟೊಂದು ಪ್ರೀತಿ. ಅದರಲ್ಲೂ ಧಾರವಾಡದ ಲೈನ್ ಬಜಾರ್ ಹನುಮಂತ ದೇವಸ್ಥಾನ ಹಾಗೂ ನುಗ್ಗಿಕೆರೆ ಹನುಮಂತನ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿವೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಾಜಕಾರಣಿಗಳ, ಕ್ರಿಕೆಟ್ ತಾರೆಯರ, ಸಿನಿಮಾ ತಾರೆಯರ ಅಚ್ಚುಮೆಚ್ಚಿನ ಆಂಜನೇಯ ದೇವಸ್ಥಾನ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಧಾರವಾಡ ನುಗ್ಗಿಕೆರೆ ಹನುಮಂತನ ದೇವಸ್ಥಾನಕ್ಕೆ ಸಾಮಾನ್ಯ ಜನರಿಗಿಂತ ಸೆಲೆಬ್ರಿಟಿಗಳು ಬರುವುದೇ ಜಾಸ್ತಿ. ರಾಜಕಾರಣಿಗಳಾಗಲಿ, ಕ್ರಿಕೆಟ್ ತಾರೆಯರಾಗಲಿ, ಸಿನಿಮಾ ತಾರೆಯರಾಗಲಿ ಇಲ್ಲಿ ಆಂಜನೇಯನ ದರ್ಶನ ಪಡೆದು ಹೋಗುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕ್ರಿಕೆಟ್ ದೇವರು ಎಂದೇ ಹೆಸರುವಾಸಿಯಾಗಿರುವ ಸಚಿನ್ ತೆಂಡೂಲ್ಕರ್ ನುಗ್ಗಿಕೆರೆ ಹನುಮಪ್ಪನ ಪರಮ ಭಕ್ತರು. ಹಾಗೆಯೇ ದಿವಂಗತ ಪುನೀತ್ ರಾಜ್ಕುಮಾರ್, ಧ್ರುವ ಸರ್ಜಾ, ದರ್ಶನ್ ಹೀಗೆ ಇನ್ನೂ ಹಲವಾರು ತಾರೆಯರು ಈ ನುಗ್ಗಿಕೆರೆ ಹನುಮಪ್ಪನ ಪರಮ ಭಕ್ತರಾಗಿದ್ದಾರೆ. ಇವರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಕಷ್ಟು ಹರಕೆಗಳನ್ನು ಕೂಡ ಇಲ್ಲಿ ಹೊತ್ತುಕೊಂಡಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಧಾರವಾಡ ವಿದ್ಯಾಲಯಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಬರುತ್ತಾರೆ. ಇದೇ ಕಾರಣ ಇಲ್ಲಿ ಹೆಚ್ಚು ಟ್ಯೂಷನ್ ಸೆಂಟರ್ಗಳು, ಕಾಲೇಜುಗಳು ಹಬ್ಬಿಕೊಂಡಿವೆ. ಇದೇ ಕಾರಣ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಈ ನುಗ್ಗಿಕೆರೆ ಹನುಮಂತ ದೇವಸ್ಥಾನ ಹೆಚ್ಚು ಜನಪ್ರಿಯವಾಗಿದ್ದಾನೆ. ವಿದ್ಯಾರ್ಥಿಗಳು ತಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದರೆ, ಪಾಸ್ ಆದರೆ ಕಾಲ್ನಡಿಗೆಯಲ್ಲಿಯೇ ಹನುಮನ ದರ್ಶನಕ್ಕೆ ಬರುತ್ತವೆ ಎಂದೆಲ್ಲ ಇಲ್ಲಿ ಹರಕೆ ಹೊತ್ತಿಕೊಂಡು ಹೋಗುತ್ತಾರೆ. ಹಾಗೆಯೇ ಮದುವೆ ಆಗದವರು, ಮಕ್ಕಳಾಗದವರು, ರೋಗಿಗಳು, ಬಡವರು, ರೈತರು ಮನೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇಲ್ಲಿ ಹರಕೆಗಳನ್ನು ಹೊತ್ತುಕೊಂಡು ಹೋಗುತ್ತಾರೆ. ಹೀಗೆ ಪ್ರತಿಯೊಬ್ಬರು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಲು ನುಗ್ಗಿಕೆರೆ ಆಂಜನೇಯನ ಬಳಿ ಧಾವಿಸಿ ಬರುತ್ತಾರೆ. ಅದರಲ್ಲೂ ಅವಳಿ ನಗರ ಅಂದರೆ ಹುಬ್ಬಳ್ಳಿ ಧಾರವಾಡದ ಜನತೆ ನುಗ್ಗಿಕೆರೆ ಹನುಮಪ್ಪ ಅಂದರೆ ಅದಷ್ಟು ಭಕ್ತಿ, ಅಷ್ಟೇ ಪ್ರೀತಿ. ಇಲ್ಲಿನ ಜನರು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಕಾಣಲು ಈ ಆಂಜನೇಯನ ಮೊರೆ ಪದೇ ಪದೇ ಹೋಗುತ್ತಾರೆ. ಧಾರವಾಡ ನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಸ್ಥಿತಗೊಂಡಿದೆ. ಶನಿವಾರವಂತೂ ಈ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗಾಗಿಯೇ ವಿಶೇಷ ಬಸ್ಸುಗಳನ್ನು ಧಾರವಾಡ ಹಾಗೂ ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ಬಿಡಲಾಗುತ್ತದೆ. ದೇವಸ್ಥಾನಕ್ಕೆ 2 ಕಿಲೋಮೀಟರ್ ದೂರದಿಂದಲೇ ದೇವಾಲಯದ ಗೋಪುರ ಎದ್ದು ಕಾಣುತ್ತದೆ. ಸ್ಥಳ ಪುರಾಣ ಪ್ರಕಾರ ಹಿಂದೆ ಜನಮೇಜನ ತಂದೆ ಪರೀಕ್ಷಿತ ಮಹಾರಾಜ ಬೇಟೆಗೆಂದು ಬಂದಿದ್ದಾಗ ಅವನಿಗೆ ಹಸಿವು ಹಾಗೂ ಬಾಯಾರಿಕೆ ಆಗುತ್ತದೆ. ಕಾಡಿನಲ್ಲಿ ಅಲೆದಾಡುತ್ತಿದ್ದ ಅವನು ಒಬ್ಬ ಧ್ಯಾನಸ್ಥಾದ ಮುನಿಯನ್ನು ನೋಡುತ್ತಾನೆ. ಮುನಿಯ ಬಳಿ ಹೋಗಿ ಮಾತನಾಡಿಸುತ್ತಾನೆ. ಆದರೆ ತಪೋನಿರತನಾಗಿದ್ದ ಮುನಿ ಯಾವುದೇ ರೀತಿಯಲ್ಲೂ ಸ್ಪಂದಿಸುವುದಿಲ್ಲ. ಇದರಿಂದ ಕೋಪಗೊಂಡ ರಾಜ ಅಲ್ಲೇ ಹರಿಯುತ್ತಿದ್ದ ಹಾವನ್ನು ತೆಗೆದು ಋಷಿಯ ಮೇಲೆ ಹಾಕುತ್ತಾನೆ. ಸ್ವಲ್ಪ ಸಮಯದ ಬಳಿಕ ಎಚ್ಚರಗೊಂಡ ಋಷಿ ತನ್ನನ್ನು ಅವಮಾನಿಸಿದ ರಾಜನಿಗೆ ಹಾವಿನಿಂದಲೇ ಸಾವು ಬರಲಿ ಎಂದು ಶಾಪ ನೀಡುತ್ತಾನೆ. ಪರಿಣಾಮ ಋಷಿಯ ತಪಸ್ಸು ಭಂಗವಾಗಿ ಹಾವಿನಿಂದ ಕಚ್ಚಲ್ಪಟ್ಟ ಪರೀಕ್ಷಿತ ಮಹಾರಾಜ ಸಾವನ್ನಪ್ಪುತ್ತಾನೆ. ವಿಷಯ ತಿಳಿದು ಕೋಪಗೊಂಡು ಜನಮೇಜಯ ತಂದೆಯ ಸಾವಿಗೆ ಪ್ರತೀಕಾರಕ್ಕಾಗಿ ಸರ್ವಜಾತಿಯ ಹಾವುಗಳೆಲ್ಲ ಯಜ್ಞಕುಂಡದಲ್ಲಿ ಬಿದ್ದು ಸಾಯುವಂತೆ ಮಾಡುತ್ತಾನೆ. ಹಾವುಗಳೆಲ್ಲ ಯಜ್ಞಕುಂಡದಲ್ಲಿ ಬಿದ್ದು ಸಾಯುತ್ತಿರುವಾಗ ಅಲ್ಲೇ ಇದ್ದ ಸಣ್ಣ ಹಾವೊಂದು ಈ ಯಜ್ಞವನ್ನು ನಿಲ್ಲಿಸುವಂತೆ ದೇವರನ್ನು ಬೇಡುತ್ತದೆ. ಆಗ ಆಕಾಶವಾಣಿ ಎಂದು ಕೇಳಿ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜನಿಗೆ ಹೇಳುತ್ತದೆ. ಇಲ್ಲವಾದಲ್ಲಿ ತಂದೆಯ ರೀತಿಯಲ್ಲಿ ನೀನು ಸಾವನ್ನಪ್ಪುತ್ತೀಯ ಎಂದು ಆ ಆಕಾಶವಾಣಿ ಹೇಳುತ್ತದೆ. ಆಗ ಜನಮೇಜ ರಾಜ ಯಜ್ಞವನ್ನು ನಿಲ್ಲಿಸುತ್ತಾನೆ. ಆದರೂ ಕೂಡ ಆ ರಾಜನಿಗೆ ಸರ್ಪದೋಷ ಸುತ್ತಿಕೊಳ್ಳುತ್ತದೆ. ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಅವನು ಹಲವಾರು ದೇವಾಲಯಗಳನ್ನು ನಿರ್ಮಿಸುತ್ತಾನೆ. ಅಂತಹದರಲ್ಲಿ ಒಂದು ದೇವಾಲಯವೇ ಈ ನುಗ್ಗಿಕೆರೆ ಆಂಜನೇಯ ದೇವಸ್ಥಾನವೂ ಒಂದು. ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣವಾದ ಈ ದೇವಾಲಯ ಸಾಕಷ್ಟು ವಿಶಾಲವಾಗಿದ್ದು, ಗರ್ಭಗುಡಿಯಲ್ಲಿರುವ ಕೇಸರಿ ಬಣ್ಣದ ಆಂಜನೇಯನ ವಿಗ್ರಹ ಎಲ್ಲರ ಕಣ್ಮನ ಸೆಳೆಯುತ್ತದೆ. ನಿಂತು ನೋಡಿದರೆ ಅಲ್ಲಿಯೇ ನೀವು ಸ್ತಬ್ಧರಾಗಿ ಬಿಡುತ್ತೀರಾ.
ಹಿಂದೆ ಈ ದೇವಸ್ಥಾನವನ್ನು ವ್ಯಾಸರಾಯರು ಮರುಪ್ರತಿಷ್ಠಾಪನೆ ಮಾಡಿದ್ದರು. ಅನಂತರ ಈ ದೇವಸ್ಥಾನದ ಉಸ್ತುವಾರಿಯನ್ನು ದೇಸಾಯಿ ಮನೆತನದವರು ಹೊತ್ತಿಕೊಂಡು ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದ್ದಾರೆ. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ನಡೆಯುತ್ತದೆ. ಸೇವೆಗಾಗಿ ದೂರದಿಂದ ಬರುವ ಭಕ್ತರಿಗೆ ದೇವಸ್ಥಾನದ ಆವರಣದಲ್ಲಿಯೇ ಇತ್ತೀಚೆಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೇಡಿ ಬಂದ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಕರುಣಾಮಯಿ ನುಗ್ಗಿಕೆರೆ ಹನುಮಪ್ಪ ಅಂದರೆ ಉತ್ತರ ಕರ್ನಾಟಕದ ಜನರಿಗೆ ಎಲ್ಲಿಲ್ಲದ ಭಕ್ತಿ. ಈ ದೇವಸ್ಥಾನದಲ್ಲಿ ಜಾತಿ ಮತ ಭೇದವಿಲ್ಲ. ದರ್ಶನಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಕೂಡ ಇದೆ. ಶನಿವಾರ ಆಂಜನೇಯನ ವಾರವಾಗಿದ್ದರಿಂದ ಇಲ್ಲಿಗೆ ಭಕ್ತರ ದಂಡೆ ಹರಿದು ಬರುತ್ತದೆ. ವಿಶೇಷ ದಿನಗಳಲ್ಲಿ ಆಂಜನೇಯನಿಗೆ ಬೆಣ್ಣೆ ಅಲಂಕಾರ, ಕುಂಕುಮದ ಅಲಂಕಾರ, ತುಳಸಿ ಮಾಲೆಯ ಅಲಂಕಾರ ನಡೆಯುತ್ತದೆ. ಹನುಮ ಜಯಂತಿ, ರಾಮನವಮಿ ಅಂತ ವಿಶೇಷ ಸಂದರ್ಭದಲ್ಲಿ ಈ ದೇವಸ್ಥಾನದ ಅಲಂಕಾರ ಬಹಳ ವೈಭವದಿಂದ ನಡೆಯುತ್ತದೆ. ಪ್ರಶಾಂತ ವಾತಾವರಣ ತುಂಬಿರುವ ಈ ದೇವಸ್ಥಾನದಲ್ಲಿ ಕನ್ನಡ, ಹಿಂದಿ ಭಾಷೆಯಲ್ಲಿ ಹನುಮಾನ್ ಚಾಲಿಸ ಮಂತ್ರವನ್ನು ಪಠಿಸಲಾಗುತ್ತದೆ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ದೊಡ್ಡದೊಂದು ಹೊಂಡ ಕೂಡ ಇದೆ. ಈ ಹೊಂಡ ಕೂಡ ಈ ದೇವಾಲಯಕ್ಕೆ ಹೊಸದೊಂದು ಮೆರಗನ್ನು ನೀಡಿದೆ. ಹಾಗೆಯೇ ಇಲ್ಲಿರುವ ಲೈನ್ ಬಜಾರ್ ಆಂಜನೇಯ ದೇವಸ್ಥಾನ ಕೂಡ ಅತಿ ಹೆಸರುವಾಸಿಯಾಗಿದೆ. ನುಗ್ಗಿಕೆರೆ ಹನುಮಪ್ಪನ ದೇವಸ್ಥಾನ ಹಾಗೆಯೇ ಇಲ್ಲಿಯೂ ಕೂಡ ವಿದ್ಯಾರ್ಥಿ ಭಕ್ತರೇ ಹೆಚ್ಚಾಗಿ ಈ ದೇವಸ್ಥಾನವನ್ನು ನಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋದರೆ ತಪ್ಪದೆ ನುಗ್ಗಿಕೆರೆ ಹನುಮಪ್ಪನ ದೇವಸ್ಥಾನ ಹಾಗೂ ಲೈನ್ ಬಜಾರ್ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ. ನೀವು ಒಂದು ವೇಳೆ ನಿಜವಾಗಲೂ ಆಂಜನೇಯನ ಭಕ್ತರಾಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಬಜರಂಗಬಲಿ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಹಲವಾರು ರೀತಿಯ ರೋಚಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.